ರವಿ ಸರ್, ಅದು 1977ರ ಮಾತು. ಇಡೀ ನಮ್ಮ CPC ಪಾಲಿಟೆಕ್ನಿಕ್ನಲ್ಲಿ ಯಾವ ವಿದ್ಯಾರ್ಥಿಯ ಹತ್ತಿರವೂ ಲೂನಾ ಇರಲಿಲ್ಲ. ಮೇಷ್ಟ್ರುಗಳೇ ಎಷ್ಟೋ ಜನ ಸೈಕಲ್ ಮೇಲೆ ಬರ್ತಿದ್ರು. ಅಂಥದ್ರಲ್ಲಿ ನಾನು ಲೂನಾ ಇಟ್ಕೊಂಡಿದ್ದೆ. ಅದರ ನಂಬರು ಕೂಡ ನೆನಪಿದೆ, MEM 2630. ಪಮ್ಮಿಯನ್ನು ಆಕರ್ಷಿಸಿದ್ದೇ ಅದು. ಮಹಾ ಮೋಜಿನ ಹುಡುಗಿ, ನೋಡುವುದಕ್ಕೆ ತುಂಬ ಚೆನ್ನಾಗಿದ್ಲು. ಅವಳ ತಂದೆ ತಹಶೀಲ್ದಾರ್ ಆಗಿ ರಿಟೈರ್ಡ್ ಆಗಿದ್ರು. ಒಂದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಿದ್ರು. ಇವಳೇ ಬಂದು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂದ್ಲು. ಅನ್ನಲೇಬೇಕಿತ್ತು, ನೋಡೋಕೆ ಹಾಗಿದ್ದೆ. ನಮ್ಮ ತಿರುಗಾಟ ಶುರುವಾಯಿತು. ಎಲ್ಲಿಗೆ ಹೋದರೂ ನಾನು ಲೂನಾ ಮೇಲೆ ಹೋಗಬೇಕು, ಅವಳು ಆಟೋದಲ್ಲಿ ಬರಬೇಕು. ಒಂದು ದಿನ ಮೋಟಾರ್ ಬೈಕು ತಗೋಬಾರ್ದೇನೋ ರವಿ, ಎಷ್ಟು ದಿನ ಅಂತ ಲೂನಾದಲ್ಲಿ ಸುತ್ತೋದು ಅಂದ್ಲು ಪಮ್ಮಿ. ಅದು ಅವಳ ಪ್ರೇಮಭರಿತ ಡಿಮ್ಯಾಂಡು. ಅದು ಕೆಲವೇ ದಿನದಲ್ಲಿ ಭಯಾನಕವಾದ ಒಂದು ಹತ್ಯೆಗೆ ಮುನ್ನುಡಿಯ ಮೊದಲ ವಾಕ್ಯವಾಗುತ್ತದೆ ಎಂಬುದು ಅವಳಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಆವತ್ತು ಮನೆಗೆ ಬಂದವನೇ ಈ ಲೂನಾ ಬರೀ ರಿಪೇರಿ ಎಂದು ಗೊಣಗುತ್ತಾ ಅದನ್ನು ಗೋಡೆಗಾಣಿಸಿದೆ. ಆಟೋಮೊಬೈಲ್ ಇಂಜಿನಿಯರಿಂಗ್ ಕಲಿತದ್ದು ಸಾರ್ಥಕವಾಯಿತು. ನಾನೇ ಕುಳಿತು ಲೂನಾವನ್ನು ರಿಪೇರಿಯಾಗದಷ್ಟು ಕೆಡಿಸಿದೆ. ಅಮ್ಮ ಬೈಕು ಕೊಡಿಸಲು ಅನಿವಾರ್ಯವಾಗಿ ಒಪ್ಪಿದಳು. MEY 856 ನಂಬರಿನ ಕಡುಗಪ್ಪು ಎಡ್ಜಿ ಗುರುಗುಟ್ಟಿದರೆ ಎಲ್ಲರಿಗೂ ರೋಮಾಂಚನ. ಕ್ಲಾಸು ಬಂಕು ಮಾಡಿ ಇಬ್ಬರು ಎದ್ದೆವೆಂದರೆ 15 ನಿಮಿಷದಲ್ಲಿ ಶ್ರೀರಂಗಪಟ್ಟಣ. ಸಂಜೆ ಮುಗಿಯಿತೆಂದರೆ KRS. 18 ವರ್ಷದ ಈ ರ್ಯಾಂಕ್ ಸ್ಟೂಡೆಂಟು, 18 ವರ್ಷದ ಆ ಸೌಂದರ್ಯ ರಾಶಿ. ನಮ್ಮ ಸಂತೋಷಕ್ಕೆ ಮೇರೆಯೇ ಇರಲಿಲ್ಲ. ಆಗಲೂ ನನ್ನಲ್ಲಿ ಕ್ರಿಮಿನಲ್ತನ ವಿಕಾರ ಮುಖ ಹೊರಚಾಚಿರಲಿಲ್ಲ. ಪಮ್ಮಿಯನ್ನು ಅಷ್ಟು ಗಾಢವಾಗಿ ಪ್ರಾಮಾಣಿಕವಾಗಿ ಪ್ರೀತಿಸುತ್ತಿದ್ದುದು ನಿಜ. ಆದರೆ ಅಪ್ಪಿತಪ್ಪಿಯೂ ಅವಳನ್ನು ತಾಕಿರಲಿಲ್ಲ. ಅದೊಂದು ದಿನ ನೆಟ್ಟಗೆ ನಮ್ಮ ಮನೆಗೆ ಕರೆದೊಯ್ದೆ. ಅಮ್ಮನಿಗೆ ತೋರಿಸಿದೆ. ಮದುವೆ ಆಗೋದಾದ್ರೆ ಇವಳನ್ನೇ ಅಂದೆ. ಅಮ್ಮನಿಗೂ ಪಮ್ಮಿ ಇಷ್ಟವಾದ್ಲು. ಆಕೆ ಅಭ್ಯಂತರ ಸೂಚಿಸಲಿಲ್ಲ. ಮನೆಯಿಂದ ಹೊರಬೀಳುವಾಗ HD ಬದಲು ನಮ್ಮ ಹತ್ರ ಒಂದು ಇಂಪೋರ್ಟೆಡ್ ಬೈಕು ಇರಬೇಕಿತ್ತು ರವಿ ಅಂದ್ಲು ಪಮ್ಮಿ. ಎರಡನೇ ಬಾರಿ ನನ್ನೊಳಗಿನ ಕೊಲೆಗಾರ ಹೆಡೆ ಎತ್ತಿದ. ಅವಳು ಹಾಗಂದ ಕೆಲವೇ ದಿನದಲ್ಲಿ ಅಮ್ಮನನ್ನು ಕಾಡಿಸಿ ಪೀಡಿಸಿ ಒಂದು ಒರಿಜಿನಲ್ ಜಪಾನ್ ಮೇಡ್ ಹೋಂಡಾ ಬೈಕು ತರಿಸಿದೆ. ಆ ಕಾಲದಲ್ಲಿ ಯಾರು ಓಡಿಸ್ತಿದ್ರು ಈ ಬೈಕನ್ನು? 19cc ಗಾಡಿಯಾದರೂ ಅದ್ಭುತವಾಗಿತ್ತು. MEB 9606 ಅದರ ನಂಬರು. ಬೆನ್ನು ತಬ್ಬಿ ಅವಳು ಕೂಡುತ್ತಿದ್ರೆ ಗಾಳಿಗೆ ವೇಗ ಕಲಿಸುವವನ ಹಾಗೆ ಮೈಸೂರಿನ ರಸ್ತೆಯಲ್ಲಿ ಬೈಕು ಓಡಿಸ್ತಿದ್ದೆ. ಅದೊಂದು ದಿನ ನಾವಿಬ್ಬರು ಕ್ಲಾಸ್ ಬಂಕ್ ಮಾಡಿ ರಂಗನತಿಟ್ಟಿಗೆ ಹೋದೆವು. ಹಿಂತಿರುಗುವ ಹೊತ್ತಿಗೆ ಒಂದೇ ಮಳೆ. ಪೂರ್ತಿಯಾಗಿ ತೊಯ್ದು ಹೋದ ಪಮ್ಮಿ, ನಮ್ಮದೊಂದು ಕಾರಿದ್ದಿದ್ರೆ ಅಂದಳು. ಮೈಸೂರಿಗೆ ಬಂದು ನಾನು ಮಾಡಿದ ಮೊದಲ ಕೆಲಸವೆಂದರೆ ಮೊಳಕೈ ಉದ್ದದ ಒಂದು ಡ್ರ್ಯಾಗನ್ ಖರೀದಿಸಿದ್ದು. ಕೇವಲ 19 ವರ್ಷದ ಡಿಪ್ಲೊಮೊ ವಿದ್ಯಾರ್ಥಿ ಮೈಸೂರೆಂಬ ಪ್ರಶಾಂತ ನಗರಿಯಲ್ಲಿ ಕೇವಲ ಪ್ರಿಯತಮೆಯ ಆಸೆಯನ್ನು ಪೂರೈಸುವುದಕ್ಕಾಗಿ ಒಂದೇ ಒಂದು ಕಾರಿಗಾಗಿ ಆಳೆತ್ತರದ ಟ್ಯಾಕ್ಸಿ ಡ್ರೈವರ್ ಒಬ್ಬನನ್ನು ಅನಾಮತ್ತಾಗಿ ಕೊಂದು ಬಿಡುವ ನಿರ್ಧಾರಕ್ಕೆ ಬಂದಿದ್ದು. ಟ್ಯಾಕ್ಸಿ ಡ್ರೈವರನ್ನು ಕೊಲ್ಲಬೇಕು, ಕಾರಿಗಾಗಿ ಅಲ್ಲ. ಆ ಕಾರನ್ನು ಬಳಸಿಕೊಂಡು ಗಳಿಸಿಕೊಳ್ಳುವ ಲಕ್ಷಾಂತರ ರೂಪಾಯಿಗಳಿಗಾಗಿ, ಆ ರೂಪಾಯಿಗಳಿಂದ ಖರೀದಿಸಬಹುದಾದ ಹೊಸ ಕಾರಿಗಾಗಿ. ರಂಗನತಿಟ್ಟಿನಲ್ಲಿ ಎಂತಹ ಮಳೆ ಸುರಿದರೂ ತೊಯ್ಯದೆ ಉಳಿಯಬೇಕಾದ ಪಮ್ಮಿಗಾಗಿ. ಕೇವಲ ಇಷ್ಟಕ್ಕಾಗಿ ನಾನು ಮಂಡ್ಯದ ಟ್ಯಾಕ್ಸಿ ಡ್ರೈವರ್ ತಮ್ಮಣ್ಣನನ್ನು ಭಯಾನಕವಾಗಿ ಕೊಂದು ಹಾಕಲು ನಿರ್ಧರಿಸಿದೆ. ಅವತ್ತು ಸಣ್ಣಗೆ ಮಳೆ ಹನಿತಿತ್ತು. ಲೂನಾದಿಂದ HD ಮೊಬೈಕಿಗೆ, HDಯಿಂದ ಇಂಪೋರ್ಟೆಡ್ ಹೋಂಡಾಗೆ, ಹೋಂಡಾ ಗಾಡಿಯಿಂದ ನೇರವಾಗಿ 4 ಗಾಲಿಯ ಕಾರಿಗೆ ಜಿಗಿಯತೊಡಗಿದೆ. ನನ್ನ ಹುಡುಗಿ ಪಮ್ಮಿಯ ಆಸೆಯನ್ನು ಈಡೇರಿಸಲೇಬೇಕೆಂದು ನಿರ್ಧರಿಸಿದೆ. ಅದಕ್ಕಾಗಿ ಕಷ್ಟಪಟ್ಟು ದುಡಿದು ದುಡ್ಡು ಗಳಿಸಿ ಆಮೇಲೆ ಆಸೆ ಈಡೇರಿಸಲು ಹೊರಡುವಷ್ಟು ವ್ಯವಧಾನ ನನಗಿರಲಿಲ್ಲ. ಪಮ್ಮಿಯ ಆಸೆಗಳು ಬಿಸಿಯಾಗಿದ್ದವು. ಬಿಸುಪು ಆರುವ ಮೊದಲೇ ಆಸೆ ಈಡೇರಿಸಬೇಕಿತ್ತು. ರವಿ ಸರ್, ನಿಮಗಾಗಲೇ ಹೇಳಿದ್ದೇನೆ, ಆ ದಿನಗಳಲ್ಲಿ ನನ್ನ ಹುಡುಗಿಯ ಬಗ್ಗೆ ನನಗಿದ್ದಿದ್ದು ದೈಹಿಕವಾದ ವಾಂಛೆಯಲ್ಲ, ಅದು ಟ್ರೂ ಲವ್. ಅದಕ್ಕೆ ಕದ್ದು ತಿನ್ನುವ ಅವಸರವಿರಲಿಲ್ಲ, ಮುಕ್ಕುವ ಆತುರವಿರಲಿಲ್ಲ.
ಆತುರವಿದ್ದಿದ್ದು ಅವಳ ಆಸೆಗಳನ್ನು ಈಡೇರಿಸಬೇಕೆಂಬ ನನ್ನ ಹುಂಬತನಕ್ಕೆ. ಹೀಗಾಗಿ ನ್ಯಾಯವಾಗಿ 100 ವರ್ಷ ದುಡಿದು ಅದರಲ್ಲಿ ಕೂಡಿ ಹಾಕಿದ ಹಣದಿಂದ ಕಾರು ತೆಗೆದುಕೊಳ್ಳುತ್ತೇನೆ ಅಂತ ಯೋಚಿಸಲಿಲ್ಲ. ನ್ಯಾಯವಾಗಿ ದುಡಿದರೆ ಈ ಜನ್ಮದಲ್ಲೇ ಪಮ್ಮಿಯನ್ನು ಕಾರಿನಲ್ಲಿ ಕೂರಿಸಿಕೊಳ್ಳಲಾರೆ ಅನ್ನಿಸಿತು. ದೊಡ್ಡ ಮೊತ್ತ ದುಡಿಯಬೇಕು, ಅಕ್ರಮ ಸಂಪತ್ತು ಗಳಿಸಬೇಕು, ಗಳಿಸಿ ಗುಡ್ಡೆ ಹಾಕಬೇಕು. ಅದಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧನಾಗಿಬಿಟ್ಟೆ. ಬಹುಶಃ ನನ್ನ ಗೆಳತಿ ಕಾರು ಬೇಕು ಅಂತ ಕೇಳಿದ ದಿನವೇ ನನ್ನ ಮನದಾಳದಲ್ಲಿ ಕೊಲೆಗಾರ ಹುಟ್ಟಿಕೊಂಡ. ಅವನು ನನ್ನೊಳಗಿನ ಮನುಷ್ಯನನ್ನು ಮೊದಲು ಕೊಂದೇ, ಇನ್ನುಳಿದ 6 ಕೊಲೆಗಳನ್ನು ಮಾಡಿದೆ. ಇವತ್ತು ಒಬ್ಬನೇ ಕುಳಿತು ಆಲೋಚಿಸಿದರೆ ಮನಸ್ಸಿಗೆ ಬೇಸರದ ಮೋಡ ಕವಿಯುತ್ತದೆ. 6 ಜನ ಮನುಷ್ಯರನ್ನು ಕೊಂದೆನಲ್ಲ ಅಂತ ನನಗೆ ದುಃಖವಾಗುವುದಿಲ್ಲ. ಎಂತಹ ಕ್ಷುಲ್ಲಕ ಕಾರಣಕ್ಕೆ ಕೊಂದೆನಲ್ಲ ಅನಿಸುತ್ತದೆ. ಎಂತಹ ನಿಷ್ಪಾಪಿಗಳನ್ನು ಕೊಂದೆನಲ್ಲ ಅಂತ ಬೇಸರವಾಗುತ್ತದೆ. ಇರಲಿ, ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಹಾಗೆಯೇ ರಂಗನತಿಟ್ಟಿನಲ್ಲಿ ಮಳೆಗೆ ನೆನೆದ ಪಮ್ಮಿಯನ್ನು ಕಾರಿನಲ್ಲಿ ಸುತ್ತಿಸಬೇಕು ಎಂಬ ನಿರ್ಧಾರ ಮಾಡಿದ ಕೂಡಲೇ ನಾನು ಕರಾಳ ಲೋಕದ ಕತ್ತಲ ಜೀವಿಯನ್ನು ಹುಡುಕತೊಡಗಿದೆ. ನನಗೆ ದೊಡ್ಡ ಮೊತ್ತದ ಲಾಭ ತರುವ ದಂಗೆಗಳೇ ಬೇಕಾಗಿದ್ದವು. ಆ ಕಾಲದಲ್ಲಿ ಸ್ಮಗ್ಲಿಂಗ್ಗೆ ಅತಿ ದೊಡ್ಡ ಆದಾಯದ ಕಸುಬು. ಈಗಲೆಲ್ಲ ಮಾಮೂಲಿಯಾಗಿರಬಹುದು. ಆದರೆ 1978ರ ಸುಮಾರಿಗೆ ಒಂದು ಟೇಪ್ ರೆಕಾರ್ಡರ್ ಎಂದರೆ ಜನ ಸಾಲುಗಟ್ಟಿ ನಿಂತು ಖರೀದಿಸಲು ಸಿದ್ಧರಾಗುತ್ತಿದ್ದರು. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸ್ಮಗ್ಲಿಂಗ್ ಮಾಡಿದರೆ ಭಾರೀ ಮೊತ್ತದ ಲಾಭ ಸಿಗುತ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ಆನೆಯ ದಂತ ಮತ್ತು ಶ್ರೀಗಂಧದ ಸ್ಮಗ್ಲಿಂಗ್ಗಳಲ್ಲಿ ಊಹೆಗೆ ಮೀರಿದ ಗಳಿಕೆಯಾಗುತ್ತಿತ್ತು. ನಿರಂತರವಾಗಿ ಹುಡುಕಿದ ನಂತರ ನನಗೆ ಅಂತಹ ಒಬ್ಬ ಸ್ಮಗ್ಲರ್ ದೊರಕಿದ. ಅವನ ಹೆಸರು ಸೌಂದರ್ ರಾಜ್. ಅವನು ಮೈಸೂರಿನ ಇರ್ವಿನ್ ರೋಡಿನಲ್ಲಿ ವಾಸಿಸುತ್ತಿದ್ದ. ಶುದ್ಧ ತಮಿಳ. ಅವನ ಅಳಿಯನಿಗೂ ನನಗೂ ಮುಂಚಿಂದಲೂ ದೋಸ್ತಿ ಇತ್ತು. ನನಗೆ ಕಳ್ಳ ಸಾಗಾಣಿಕೆಯಲ್ಲಿ ನಿಜವಾದ ಆಸಕ್ತಿ ಇದೆ ಮತ್ತು ಎಂತಹ ಅಪಾಯಕಾರಿ ಕೆಲಸ ಹೇಳಿದರೂ ನಿಭಾಯಿಸಿ ಮಾಡಿಕೊಂಡು ಬರುವ ಛಾತಿ ಇದೆ ಎಂಬುದನ್ನು ಸೌಂದರ್ ರಾಜನಿಗೆ ಮನವರಿಕೆ ಮಾಡಿಕೊಟ್ಟೆ. ನನ್ನ ಬದುಕಿನಲ್ಲಿ ಮೊದಲ ಬಾರಿಗೆ ಮೈಸೂರಿನ ಜಿಲ್ಲೆಯ ಗಡಿಯಲ್ಲಿರುವ ಗುಂಡಲಪೇಟೆ ಎಂಬ ಊರಿನ ನಿಗೂಢ ಲೋಕವನ್ನು ತೆರೆದಿಟ್ಟವನೇ ಸೌಂದರ್ ರಾಜ್. ಅವನು ನನ್ನ ಪರಿಚಯವಾಗುವ ಹೊತ್ತಿಗಾಗಲೇ ಗುಂಡಲಪೇಟೆ ಸಮೀಪದ ಕೆಕ್ಕನಹಳ್ಳಿ, ಮದ್ದೂರು ಫಾರೆಸ್ಟ್ ಮುಂತಾದೆಡೆಗಳಿಂದ ಆನೆ ಕೊಬ್ಬು ಮತ್ತು ಶ್ರೀಗಂಧದ ತುಂಡುಗಳನ್ನು ಮೈಸೂರಿಗೆ ತಂದು ಮಾರುತ್ತಿದ್ದನು. ಆದರೆ ದೊಡ್ಡ ಮಟ್ಟದಲ್ಲಿ ಮಾಡುವ ಧೈರ್ಯ ಅವನಿಗಿರಲಿಲ್ಲ. ಅಂತಹ ಧೈರ್ಯಶಾಲಿ ಯಾರಾದರೂ ಜೊತೆಯಾಗಿರುವುದು ಅವನಿಗೂ ಬೇಕಿತ್ತು. ಗುಂಡಲಪೇಟೆಯಿಂದ ನೀನು ಮಾಲು ತಂದು ಕೊಡುವೆಯಾದರೆ ನಿನಗಿಷ್ಟು % ಕೊಡುತ್ತೇನೆ ಅಂದ. ಹಾಗೆಯೇ ತರಲಿ ಅಂದ. ಕೇಳಿದ. ಕಾರು ಬೇಕು ಅಂದ. ಆಗ ಶುರುವಾಯಿತು ತಮ್ಮಣ್ಣನ ಹತ್ಯೆಗೆ ಸಂಚು. ರವೀಂದ್ರ ಪ್ರಸಾದ್ ಪಮ್ಮಿಗಾಗಿ ಕಾರನ್ನು ತರುವನೇ? ತರುವುದಕ್ಕಾಗಿ ಯಾವ ಮಾರ್ಗವನ್ನು ಹುಡುಕುತ್ತಾನೆ ಎಂಬುದನ್ನು ಕೇಳಿ ಮುಂದಿನ ಎಪಿಸೋಡ್ನಲ್ಲಿ.